ಬಿಗ್ ಬಾಸ್ ಕನ್ನಡ 13ಕ್ಕೆ ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಿವೆ. ಈ ಬಾರಿ ಮತ್ತೊಮ್ಮೆ ಜನಸಾಮಾನ್ಯರಿಗೂ ಬಾಗಿಲು ತೆರೆದಿರುವ ಕಾರಣ ಕಾರ್ಯಕ್ರಮದ ಮೇಲಿನ ಕುತೂಹಲ ಡಬಲ್ ಆಗಿದೆ. ಆನ್ಲೈನ್ ಆಡಿಷನ್ಗಳ ಮೂಲಕ ಸಾಮಾನ್ಯ ಜನರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೀಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನರು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇನ್ನೂ ಅಧಿಕೃತ ಸ್ಪರ್ಧಿಗಳ ಪಟ್ಟಿ ಪ್ರಕಟವಾಗಿಲ್ಲ. ಆಯ್ಕೆ ಪ್ರಕ್ರಿಯೆಯೂ ಮುಂದುವರಿದಿದೆ. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕೆಲ ಹೆಸರುಗಳು ಸಂಭಾವ್ಯ ಸ್ಪರ್ಧಿಗಳು ಎಂದು ಹರಿದಾಡುತ್ತಿವೆ. ಹಿರಿಯ ರಾಜಕಾರಣಿ ಹಾಗೂ ನಟ ಸಿಪಿ ಯೋಗೇಶ್ವರ್ ಅವರ ಪುತ್ರಿಯಾಗಿರುವ ನಿಶಾ ಯೋಗೇಶ್ವರ್ ಹೆಸರು ಈ ಹಿಂದೆಯೂ ಬಿಗ್ ಬಾಸ್ ವಿಚಾರದಲ್ಲಿ ಕೇಳಿಬಂದಿತ್ತು. 2024ರಲ್ಲಿ ಅವರ ಹೆಸರು ಕೇಳಿಬಂದಾಗ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದರು. ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸುವುದಿಲ್ಲ ಎಂದಿದ್ದರು. ಆದರೆ ಇದೀಗ ಮತ್ತೆ ಅವರ ಹೆಸರು ಚರ್ಚೆಗೆ ಬಂದಿದೆ. ನಿಜಕ್ಕೂ ಈ ಬಾರಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಾರಾ ಎಂಬುದು ಕುತೂಹಲದ ವಿಷಯವಾಗಿದೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮೂಲಕ ಅಪಾರ ಜನಪ್ರಿಯತೆ ಪಡೆದ ಸುಷ್ಮಾ ಕೆ ರಾವ್ ಅವರ ಹೆಸರು ಕೂಡ ಕೇಳಿಬರುತ್ತಿದೆ. ಧಾರಾವಾಹಿ ಮುಗಿದಿದ್ದು ಸದ್ಯ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಡುತ್ತಿದ್ದಾರೆ. ಆ ಕಾರ್ಯಕ್ರಮ ಮುಗಿದ ಬಳಿಕ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದಾ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿದೆ. ಅದೇ ರೀತಿ ರಾಮಾಚಾರಿ ಧಾರಾವಾಹಿಯ ನಾಯಕ ರಿತ್ವಿಕ್ ಕೃಪಾಕರ್ ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ. ಧಾರಾವಾಹಿ ಮುಗಿದ ನಂತರ ಅವರು ಹೆಚ್ಚು ಕಾಣಿಸಿಕೊಳ್ಳದ ಕಾರಣ ಬಿಗ್ ಬಾಸ್ ಮೂಲಕ ಮತ್ತೆ ಜನರ ಮುಂದೆ ಬರಬಹುದಾ ಎಂಬ ಚರ್ಚೆ ಜೋರಾಗಿದೆ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿರುವ ನಿತ್ಯಾಶ್ರೀ ಹೆಸರು ಕೂಡ ಬಹಳಷ್ಟು ಕೇಳಿಬರುತ್ತಿದೆ. ಹೂವಿನ ಬಾಣದಂತೆ ಹಾಡಿನ ಮೂಲಕ ವೈರಲ್ ಆಗಿ ಟ್ರೋಲ್ಗೂ ಗುರಿಯಾಗಿದ್ದ ನಿತ್ಯಾಶ್ರೀ ತಾವೇ ಆಡಿಷನ್ಗೆ ಅರ್ಜಿ ಸಲ್ಲಿಸಿರುವುದಾಗಿ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ. ನನಗೊಂದು ಅವಕಾಶ ಕೊಡಿ, ನಾನೇನು ಅಂತ ಸಾಬೀತು ಮಾಡುತ್ತೇನೆ ಎಂದು ಅವರು ಮನವಿ ಮಾಡಿಕೊಂಡಿರುವುದು ಗಮನ ಸೆಳೆದಿದೆ. ಹೀಗಾಗಿ ವಾಹಿನಿ ಅವರಿಗೆ ಅವಕಾಶ ನೀಡುತ್ತದೆಯಾ ಎಂಬುದು ಈಗಿನ ಕುತೂಹಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿ ಕೀರ್ತಿ ಡೈಲಾಗ್ಗಳು ಭಾರೀ ವೈರಲ್ ಆಗಿದ್ದು ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಸದ್ದು ಮಾಡುತ್ತಿದೆ. ಅಮುಕು ಡುಮುಕು ಮೂಲಕ ಫೇಮಸ್ ಆದ ಮಂಜು ಕೂಡ ಬಿಗ್ ಬಾಸ್ ಮನೆಗೆ ಬರಬಹುದು ಎಂಬ ಮಾತು ಕೇಳಿಬರುತ್ತಿದೆ. ಇವರು ಇಬ್ಬರು ಯುವಕರಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿರುವ ಕಾರಣ ವಾಹಿನಿ ಇವರತ್ತ ಗಮನ ಹರಿಸಬಹುದು ಎಂಬ ಲೆಕ್ಕಾಚಾರ ನಡೆಯುತ್ತಿದೆ. ಕಾಮಿಡಿ ಕ್ಷೇತ್ರದಿಂದಲೂ ಕೆಲ ಹೆಸರುಗಳು ಕೇಳಿಬರುತ್ತಿವೆ. ಮಜಾ ಭಾರತ, ಮಜಾ ಟಾಕೀಸ್, ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾದ ರಾಘವೇಂದ್ರ ಅಂದ್ರೆ ರಾಗಿಣಿ ಪಾತ್ರದ ಮೂಲಕ ಪ್ರಸಿದ್ಧರಾದ ಕಲಾವಿದರ ಹೆಸರು ಕೂಡ ಹರಿದಾಡುತ್ತಿದೆ. ಒಂದು ವೇಳೆ ಅವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಮನರಂಜನೆಗೆ ಕೊರತೆ ಇರೋದಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಇವರ ಜೊತೆಗೆ ಹಲವು ಕಿರುತೆರೆ ಕಲಾವಿದರ ಹೆಸರುಗಳು ಚರ್ಚೆಯಲ್ಲಿವೆ. ಇಬ್ಬರು ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತ ಮುಖಗಳಾಗಿರೋದ್ರಿಂದ ಅವಕಾಶ ಸಿಗುವ ಸಾಧ್ಯತೆಯನ್ನ ಕೆಲವರು ಊಹಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ಸಂಗತಿ ಇದೆ. ಕೆಲವರು ಬಿಗ್ ಬಾಸ್ಗೆ ಹೋಗಲು ಬಹಳ ಆಸಕ್ತಿ ತೋರಿಸ್ತಾರೆ. ತಾವೇ ಮುಂದೆ ಬಂದು ಆಡಿಷನ್ ಕೊಡ್ತಾರೆ. ಅವಕಾಶ ಸಿಕ್ಕರೆ ಜೀವನವೇ ಬದಲಾಗಬಹುದು ಎಂಬ ನಿರೀಕ್ಷೆ ಅವರದ್ದಾಗಿರುತ್ತದೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು, ಹೊಸ ಕಲಾವಿದರು, ತಮ್ಮ ಪ್ರತಿಭೆ ತೋರಿಸಲು ವೇದಿಕೆ ಹುಡುಕುತ್ತಿರುವವರು ಬಿಗ್ ಬಾಸ್ ಅನ್ನು ದೊಡ್ಡ ಅವಕಾಶವೆಂದು ನೋಡ್ತಾರೆ. ಒಂದೇ ಕಾರ್ಯಕ್ರಮದಿಂದ ರಾಜ್ಯದಾದ್ಯಂತ ಗುರುತಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಕೆಲವರಿಗೆ ಸಿನಿಮಾ, ಧಾರಾವಾಹಿ, ಜಾಹೀರಾತು ಹಾಗೂ ಇತರೆ ಅವಕಾಶಗಳ ಬಾಗಿಲು ಕೂಡ ತೆರೆಯಬಹುದು. ಆದರೆ ಇನ್ನೊಂದು ಕಡೆ ಅವಕಾಶ ಹುಡುಕಿಕೊಂಡು ಬಂದ್ರೂ ಕೆಲವರು ಬಿಗ್ ಬಾಸ್ನಲ್ಲಿ ಭಾಗವಹಿಸಲು ಇಚ್ಛೆಪಡುವುದಿಲ್ಲ. ಅದಕ್ಕೂ ಕಾರಣಗಳಿವೆ. ಬಿಗ್ ಬಾಸ್ ಮನೆ ಅಂದ್ರೆ 24 ಗಂಟೆಗಳ ಕ್ಯಾಮ್ರಾ ನಿಗಾ. ಖಾಸಗಿತನ ಬಹುತೇಕ ಇಲ್ಲ. ಪ್ರತಿಯೊಂದು ಮಾತು, ಪ್ರತಿಯೊಂದು ವರ್ತನೆ ಜನರ ಮುಂದೆ ಹೋಗುತ್ತದೆ. ಕೆಲವರು ತಮ್ಮ ವೈಯಕ್ತಿಕ ಬದುಕು ಸಾರ್ವಜನಿಕ ಚರ್ಚೆಯಾಗುವುದನ್ನು ಇಷ್ಟಪಡುವುದಿಲ್ಲ. ಮತ್ತೆ ಕೆಲವರಿಗೆ ವಿವಾದಗಳಲ್ಲಿ ಸಿಲುಕುವ ಭಯ ಇರುತ್ತದೆ. ಹೊರಗೆ ಕಟ್ಟಿಕೊಂಡಿರುವ ಇಮೇಜ್ಗೆ ಧಕ್ಕೆ ಆಗಬಹುದು ಎಂಬ ಆತಂಕವೂ ಇರುತ್ತದೆ. ಅದಕ್ಕಾಗಿಯೇ ಕೆಲವು ದೊಡ್ಡ ಕಲಾವಿದರು ಮತ್ತು ಜನಪ್ರಿಯ ವ್ಯಕ್ತಿಗಳು ಆಹ್ವಾನ ಬಂದರೂ ನಿರಾಕರಿಸುತ್ತಾರೆ. ಇಷ್ಟೆಲ್ಲ ಕಾರಣಗಳ ನಡುವೆಯೂ ಬಿಗ್ ಬಾಸ್ ಯಾಕೆ ಇಷ್ಟು ಜನಪ್ರಿಯ ಅನ್ನೋ ಪ್ರಶ್ನೆ ಸಹಜ. ಅದರ ಉತ್ತರ ಸರಳ. ಇಲ್ಲಿ ಜನರು ನಿಜವಾದ ವ್ಯಕ್ತಿತ್ವವನ್ನು ನೋಡಲು ಸಾಧ್ಯವಾಗುತ್ತದೆ. ಸಿನಿಮಾ ಅಥವಾ ಧಾರಾವಾಹಿಯಲ್ಲಿ ಪಾತ್ರವಲ್ಲ, ವ್ಯಕ್ತಿಯ ನಿಜ ಸ್ವಭಾವ ಏನು ಎಂಬುದು ಪ್ರೇಕ್ಷಕರಿಗೆ ಗೊತ್ತಾಗುತ್ತದೆ. ಜಗಳ, ಸ್ನೇಹ, ಭಾವನೆ, ಟಾಸ್ಕ್, ತಂತ್ರ, ನಗು, ಅಳು ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸಿಗುತ್ತದೆ. ಪ್ರತಿದಿನ ಹೊಸ ತಿರುವುಗಳು ಇರುತ್ತವೆ. ಪ್ರೇಕ್ಷಕರು ತಮ್ಮ ಮೆಚ್ಚಿನ ಸ್ಪರ್ಧಿಯನ್ನು ಬೆಂಬಲಿಸುವ ಅವಕಾಶವೂ ಸಿಗುತ್ತದೆ. ಇದೇ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಬಿಗ್ ಬಾಸ್ ಜನಪ್ರಿಯತೆ ಹೆಚ್ಚುತ್ತಲೇ ಬಂದಿದೆ. ಆದರೆ ಈ ಬಾರಿ ಕೂಡ ಒಂದು ಟೀಕೆ ಜೋರಾಗಿದೆ.
ನಿಜವಾದ ಸಾಧಕರನ್ನು ಕರೆತರದೆ ವೈರಲ್ ಆದವರನ್ನೇ ಹೆಚ್ಚು ಕರೆತರುತ್ತಾರೆ ಎಂಬ ಆರೋಪವನ್ನು ಹಲವರು ಮಾಡುತ್ತಿದ್ದಾರೆ. ಶಿಕ್ಷಣ, ವಿಜ್ಞಾನ, ಕ್ರೀಡೆ, ಸಮಾಜ ಸೇವೆ ಅಥವಾ ಇತರ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಅನೇಕರು ಬೆಳಕಿಗೆ ಬರದೆ ಉಳಿಯುತ್ತಾರೆ. ಆದರೆ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ವಿಡಿಯೋ ವೈರಲ್ ಆದವರು ಅಥವಾ ವಿವಾದಗಳಿಂದ ಸುದ್ದಿಯಾದವರು ಬಿಗ್ ಬಾಸ್ ವೇದಿಕೆ ತಲುಪುತ್ತಾರೆ ಎಂಬ ಅಸಮಾಧಾನ ವ್ಯಕ್ತವಾಗುತ್ತದೆ. ಮತ್ತೊಂದೆಡೆ ವಾಹಿನಿಯ ದೃಷ್ಟಿಯಿಂದ ನೋಡಿದ್ರೆ ಜನ ಈಗಾಗಲೇ ಗುರುತಿಸಿರುವ ಮುಖಗಳು ಕಾರ್ಯಕ್ರಮಕ್ಕೆ ಹೆಚ್ಚಿನ ಟಿಆರ್ಪಿ ಹಾಗೂ ಚರ್ಚೆ ತರುತ್ತವೆ ಎನ್ನುವ ಲೆಕ್ಕಾಚಾರವೂ ಇರುತ್ತದೆ. ಹೀಗಾಗಿ ಸಾಧಕರು ಮತ್ತು ವೈರಲ್ ವ್ಯಕ್ತಿಗಳ ನಡುವೆ ಸಮತೋಲನ ಸಾಧಿಸುವುದು ವಾಹಿನಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸದ್ಯಕ್ಕೆ ಇವೆಲ್ಲವೂ ಊಹಾಪೋಹಗಳಷ್ಟೇ. ಅಧಿಕೃತ ಸ್ಪರ್ಧಿಗಳ ಪಟ್ಟಿ ಬಿಡುಗಡೆಯಾಗುವವರೆಗೂ ಯಾರ ಹೆಸರು ಖಚಿತವಲ್ಲ. ಆದರೆ ಒಂದು ವಿಚಾರ ಮಾತ್ರ ಸತ್ಯ. ಬಿಗ್ ಬಾಸ್ ಕನ್ನಡ 13 ಆರಂಭಕ್ಕೂ ಮುನ್ನವೇ ಸಾಕಷ್ಟು ಚರ್ಚೆ, ಕುತೂಹಲ ಮತ್ತು ನಿರೀಕ್ಷೆ ಹುಟ್ಟುಹಾಕಿದ್ದು, ಈ ಬಾರಿ ಸಾಮಾನ್ಯ ಜನರು ಹಾಗೂ ಸೆಲೆಬ್ರಿಟಿಗಳ ಮಿಶ್ರಣ ಕಾರ್ಯಕ್ರಮಕ್ಕೆ ಇನ್ನಷ್ಟು ರಂಗು ತರಬಹುದು ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.